ಸೆರೆವಾಸದಲ್ಲಿರುವಂತಹ ದರ್ಶನನ್ನ ನೋಡುವುದಕ್ಕೆ ಕೊನೆಗೂ ಪತ್ನಿ ಬಂದಿದ್ದಾರೆ. 9 ದಿನ ಬಿಟ್ಟು ಅನ್ನಪೂರ್ಣೇಶ್ವರಿ ಠಾಣೆಗೆ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. ದರ್ಶನ್ ಶೂ ಮತ್ತೆ ಬಟ್ಟೆ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಪತ್ತೆಯಾಗಿತ್ತು. ಇದರ ಹಿನ್ನೆಲೆ ಅವರಿಗೂ ಕೂಡ ನೋಟಿಸ್ ಜಾರಿ ಮಾಡಲಾಗಿತ್ತು. ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಿ ಅಂತ. ಹಾಗಾಗಿ ಠಾಣೆಗೆ ಬಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಪೊಲೀಸರು ಹೇಳಿದ್ರಿಂದ ವಿಜಯಲಕ್ಷ್ಮಿ ಅವರು ಇವತ್ತು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ದರ್ಶನ್ ಅವರ ಶೂ ಮತ್ತೆ ಬಟ್ಟೆ ಪತ್ತೆಯಾಗಿತ್ತು. ಸ್ಥಳ ಮಹಜರು ಸಂದರ್ಭದಲ್ಲಿ ಪತ್ತೆಯಾದಂತಹ ಶೂ ಮತ್ತೆ ಬಟ್ಟೆಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಳ್ಳೋದಕ್ಕೆ ಅಂತ ವಿಜಯಲಕ್ಷ್ಮಿಗೆ ಹೇಳಿದ್ರು. ಠಾಣೆ ಎದುರು ಈಗ ವಿಜಯಲಕ್ಷ್ಮಿ ಅವರು ನಿಂತಿದ್ದಾರೆ. ಅವರ ಕಾರು ನಿಂತಿದೆ. ವಿಜಯಲಕ್ಷ್ಮಿ ಅವರು ಠಾಣೆಗೆ ಬಂದಿದ್ದಾರೆ, ಸ್ಟೇಟ್ಮೆಂಟ್ ಕೊಡೋದಕ್ಕೆ ಬಂದಿದ್ದಾರೆ. ಈ ವೇಳೆ ಪತಿಯನ್ನ ಕಂಡು ವಿಜಯಲಕ್ಷ್ಮಿ ಭಾವುಕ ಆಗಿದ್ದಾರೆ. ಕಂಬಿಯಿಂದ ಇರುವಂತಹ ದರ್ಶನ್ ಕಂಡು ಪತ್ನಿ ವಿಜಯಲಕ್ಷ್ಮಿ ಭಾವುಕರಾಗಿದ್ದಾರೆ. ವಿಜಯಲಕ್ಷ್ಮಿ ಅವರು ಕಿಯಾ ಕಾರ್ ಮೂಲಕ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಆಗಮಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅವರ ಮನೆಯಲ್ಲಿ ಶೂ ಮತ್ತೆ ಬಟ್ಟೆ ಪತ್ತೆಯಾಗಿತ್ತಲ್ಲ, ಆರೋಪಿ 2 ಆಗಿ ದರ್ಶನ್ ಕನ್ಸಿಡರ್ ಆಗಿರೋದ್ರಿಂದ ಸ್ಥಳ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಆರೋಪಿ ದರ್ಶನ್ ರ ಶೂ ಮತ್ತೆ ಬಟ್ಟೆ ಪತ್ತೆಯಾಗಿತ್ತು. ಹಾಗಾಗಿ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿತ್ತು. ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನ್ ಗೊತ್ತೋ ಡೀಟೇಲ್ಸ್ ಹೇಳಿ ಅಂತ. ಹಾಗಾಗಿ ಅವರು ಕೂಡ ಈಗ ಬಂದಿದ್ದಾರೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು. 9 ದಿನ ಆಯ್ತು ಈಗ ಕಸ್ಟಡಿಯಲ್ಲಿದ್ದು ಆರೋಪಿ 2 ಆಗಿರುವಂತಹ ದರ್ಶನ್ ತಮ್ಮ ಪತಿಯನ್ನ ಅಂದ್ರೆ 9 ದಿನಗಳ ನಂತರ ನೋಡೋದಕ್ಕೆ ಬಂದಿದ್ದಾರೆ. ಈಗಾಗಲೇ ಕಾಕಿ ತಂಡ ಕೂಡ ವಿಜಯಲಕ್ಷ್ಮಿ ಅವರ ಪತಿ ದರ್ಶನ್ರನ್ನ ನೋಡೋದಕ್ಕೆ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಕಿಯಾ ಕಾರ್ ಮೂಲಕ ಈಗ ಪೊಲೀಸ್ ಠಾಣೆಗೆ ಬಂದಿರುವಂತಹ ವಿಜಯಲಕ್ಷ್ಮಿ ಅವರು ತನಿಖೆಗೂ ಕೂಡ ಸಹಕಾರ ನೀಡ್ತಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಗೊತ್ತೋ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಈಗ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ಅವರ ಮನೆಯಲ್ಲಿ ದರ್ಶನ್ ಅಂದ್ರೆ ಈ ಹತ್ಯೆ ಏನಿದೆ, ರೇಣುಕಾಸ್ವಾಮಿ ಹತ್ಯೆ ಆದ ಬಳಿಕ ಶೂ ಮತ್ತೆ ಬಟ್ಟೆಯನ್ನ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ತೆಗೆದಿಟ್ಟಿದ್ರಂತೆ. ಆ ಶೂ ಮತ್ತೆ ಬಟ್ಟೆ ಸ್ಥಳ ಮಹಜರು ಸಂದರ್ಭದಲ್ಲಿ ಪೊಲೀಸರಿಗೆ ಪತ್ತೆಯಾಗಿದೆ. ಹಾಗಾಗಿ ಅವರು ಎಷ್ಟೊತ್ತಿಗೆ ಬಂದ್ರು, ಯಾವಾಗ ಬಂದ್ರು, ಮತ್ತೆ ಆ ಶೂ ಮತ್ತೆ ಬಟ್ಟೆಯನ್ನ ಅಲ್ಲಿ ಇಟ್ಟಿದ್ರಲ್ಲ ಅದನ್ನೀಗ ಮಹಜರು ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರಲ್ಲ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ದರ್ಶನ್ನನ್ನ ನೋಡೋದಕ್ಕೆ ಕೂಡ ವಿಜಯಲಕ್ಷ್ಮಿ ಅವರಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿದೆ. ನೋಡಿ ಏನ್ ಹೇಳ್ತಾರೆ. ಈಗಾಗಲೇ ಭಾವುಕರಾಗಿದ್ದಾರೆ. ಪತಿಯನ್ನ ಠಾಣೆಯಲ್ಲಿ ನೋಡಿದ ಬಳಿಕ ಸೆಲ್ನಲ್ಲಿ ಇರೋದ್ರಿಂದ ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರ ಹತ್ರ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಪೊಲೀಸರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂತೋಷ್ ಪಟೇಲ್, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಆರೋಪಿ ದರ್ಶನ್ ಆಗಿರುವಂತಹ ಅವರ ಶೂ ಮತ್ತೆ ಬಟ್ಟೆಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ತನಿಖೆಗೆ ಹಾಜರಾಗಬೇಕು ಅಂತ ವಿಜಯಲಕ್ಷ್ಮಿ ಅವರಿಗೂ ಕೂಡ ನೋಟಿಸ್ ಕೊಡಲಾಗಿತ್ತು. ಅದರಂತೆ ವಿಜಯಲಕ್ಷ್ಮಿ ಅವರು ಈಗ ಠಾಣೆಗೆ ಆಗಮಿಸಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಸೌಖ್ಯ ಏನು ದರ್ಶನ್ ಆರೋಪ ಬಂಧನದ ಬಳಿಕ ಏನು ರೇಣುಕಾಸ್ವಾಮಿ ಹತ್ಯೆಯನ್ನು ಮಾಡಿದ್ರು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸ್ಥಳ ಮಹಜರನ್ನು ಮಾಡಬೇಕಿತ್ತು ಮತ್ತು ಅವತ್ತು ಇನ್ಸಿಡೆಂಟ್ ಘಟನೆಯ ದಿನ ಹಾಕಿದಂತಹ ಅವರ ಡ್ರೆಸ್ಗಳೇನಿತ್ತು ಅದನ್ನ ಸೀಸ್ ಮಾಡಬೇಕಾಗಿತ್ತು. ಅದಕ್ಕಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಸೊ ಅವೆಲ್ಲವೂ ಕೂಡ ದರ್ಶನ್ ಮನೆಯಲ್ಲಿದೆ ಅಂತ ಹೇಳಲಾಗ್ತಾ ಇತ್ತು. ಮನೆಯಲ್ಲಿ ಹೋಗಿದ್ದರು. ಆರ್‌ನಗರದಲ್ಲಿ ದರ್ಶನ್ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಡ್ರೆಸ್ಗಳು ಇರೋದಿಲ್ಲ. ಏನಂತ ಹೇಳಿದ್ರೆ ಡ್ರೆಸ್ಗಳನ್ನ ಚೇಂಜ್ ಮಾಡಿದ ಬಳಿಕ ಏನೊಂದು ಬುಟ್ಟಿಯಲ್ಲಿ ಹಾಕಿ ಅದನ್ನು ವಾಶಿಗೆ ಇಡ್ತಾರೆ, ಅಲ್ಲಿಟ್ಟಿದ್ದೀನಿ ಅಂತೇಳಿ ದರ್ಶನ್ ಹೇಳ್ತಾರೆ. ಅಲ್ಲಿ ಹೋಗಿ ಮೊದಲನೇ ಮಾಡಿ ಮೇಲೆ ಚೆಕ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಡ್ರೆಸ್ಗಳು ಇರೋದಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ಬಟ್ಟೆಗಳಿಲ್ಲ, ಸುಳ್ಳು ಹೇಳಿದ್ದೀರಾ ಅಂತೇಳಿ ಆತನಿಗೆ ಒಂದು ಪ್ರಶ್ನೆಯನ್ನ ಮಾಡುವಂಥದ್ದು ಅಧಿಕಾರಿಗಳು. ಆ ಸಂದರ್ಭದಲ್ಲಿ ಮನೆ ಕೆಲಸದಕ್ಕೆ ಬಟ್ಟೆಗಳನ್ನ ಏನಾದರೂ ತೊಳೆದು ಹಾಕಿರ್ಬೋದು ಅಂತ ಹೇಳಿ ಅವರು ಕೂಡ ಹೇಳಿಕೆಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ತೊಳೆದಿರ್ಬೋದು ಅಂತೇಳಿ ಮೇಲೆ ಮಾಡಿಯಲ್ಲೂ ಕೂಡ ಟೆರೆಸ್ನಲ್ಲಿ ಚೆಕ್ ಮಾಡ್ತಾರೆ. ಅಲ್ಲೂ ಕೂಡ ಯಾವುದೇ ಡ್ರೆಸ್ಗಳಿರೋದಿಲ್ಲ. ಅದಾದ ಬಳಿಕ ಅವರ ಶೂಗಳು ಏನಿರುತ್ತೆ ಅವತ್ತು ಲೂಫರ್ ಶೂ ಏನನ್ನ ಹಾಕಿರ್ತಾರೆ ಆ ಶೂಗಳು ಕೂಡ ಅಲ್ಲಿ ನಾಪತ್ತೆ ಆಗಿರುತ್ತೆ, ಇರೋದಿಲ್ಲ, ಬೇರೆ ಶೂಗಳು ಮಾತ್ರ ಇರುತ್ತೆ. ಸೊ ಇದನ್ನು ಕೂಡ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ತನ್ನ ಅಸಿಸ್ಟೆಂಟ್ ಏನು ಮೈಸೂರಿನಲ್ಲಿ ಶೂಟಿಂಗ್ ಇರುವ ಹಿನ್ನೆಲೆಯಲ್ಲಿ ಒಂದಿಷ್ಟು ಡ್ರೆಸ್ಗಳು ಮತ್ತು ಶೂಗಳು ಎಲ್ಲವನ್ನು ಕೂಡ ತೆಗೆದುಕೊಂಡು ಮೈಸೂರಿಗೆ ಹೋಗಿರುವ ಸಾಧ್ಯತೆ ಇದೆ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಅದಾದ ಬಳಿಕ ಆತನ ಅಸಿಸ್ಟೆಂಟ್ ರಾಜು ಕೂಡ ಪೊಲೀಸರ ನಂಬರ್ ಅನ್ನು ತೆಗೆದುಕೊಂಡು ಸಂಪರ್ಕವನ್ನು ಮಾಡ್ತಾರೆ. ಈ ಬಗ್ಗೆ ಪ್ರಶ್ನೆಯನ್ನು ಮಾಡಿದ ಸಂದರ್ಭದಲ್ಲಿ ಆತ ತೆಗೆದುಕೊಂಡು
ತೆಗೆದುಕೊಂಡು ಹೋಗಿದ್ದು ನಿಜ ಮತ್ತು ಅದನ್ನ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟಿರುವುದಾಗಿ ಆತ ಹೇಳಿಕೆಯನ್ನು ಕೊಡ್ತಾನೆ. ಇದಾದ ನಂತರ ಆ ಹೇಳಿಕೆಯನ್ನು ಆಧರಿಸಿಕೊಂಡು ವಿಜಯಲಕ್ಷ್ಮಿಯನ್ನು ಸಂಪರ್ಕನ ಮಾಡಿದಂಥ ಸಂದರ್ಭದಲ್ಲಿ ಬನಶಂಕರಿಯಲ್ಲಿರುವಂತಹ ಅವರ ಮನೆಯಲ್ಲಿ ಆ ಡ್ರೆಸ್ಗಳು ಮತ್ತು ಶೂಗಳು ಇರೋದಾಗಿ ವಿಜಯಲಕ್ಷ್ಮಿ ಹೇಳ್ತಾರೆ. ಅದಾದ ಬಳಿಕ ಅವುಗಳನ್ನು ಸರೆಂಡರ್ ಮಾಡಬೇಕು ಅಂತೇಳಿ ಪೊಲೀಸರು ಕೇಳಿದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಮಗ ಇರುವ ಹಿನ್ನೆಲೆಯಲ್ಲಿ ಅದು ಬೇರೆ ರೀತಿಯಾಗುತ್ತೆ ಮತ್ತು ಆತನು ಕೂಡ ಅದರಿಂದ ಖಿನ್ನತೆಗೆ ಹೋಗೋ ಸಾಧ್ಯತೆ ಇರುತ್ತೆ. ಬನ್ನಿ, ನಾನು ಸೆಕ್ಯೂರಿಟಿ ಗಾರ್ಡ್ ಏನಿರುತ್ತೆ ನಮ್ಮ ಗೇಟ್ ಅಪಾರ್ಟ್ಮೆಂಟ್ನ ಒಳಗಡೆ ಎಂಟ್ರೆನ್ಸ್ನಲ್ಲಿ ಸೆಕ್ಯೂರಿಟಿ ರೂಮ್ ಏನಿರುತ್ತೆ ಅಲ್ಲಿ ಇಟ್ಟಿರ್ತೀನಿ ಅಂತ ಆಕೆ ಹೇಳ್ತಾಳೆ. ಅದರಂತೆ ಒಂದು ಲೂಫರ್ ಶೂಸ್ ಮತ್ತು ಬಟ್ಟೆಗಳು ಕೂಡ ಅಲ್ಲಿರುತ್ತೆ. ಅದನ್ನು ಕೂಡ ಮಾಜರನ್ನು ಮಾಡಿಕೊಂಡು ಅದನ್ನು ಸೀಜ್ ಮಾಡಿಕೊಂಡಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಲಕ್ಷ್ಮಿಯನ್ನು ಕೂಡ ಇದೇ ಮೊದಲನೇ ಬಾರಿಗೆ ಪೊಲೀಸ್ ಅಧಿಕಾರಿಗಳು ಠಾಣೆಗೆ ಬರಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ ಅವರು ಕೂಡ ಈಗಾಗಲೇ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿರುವಂಥದ್ದು. ಅವರ ಹೇಳಿಕೆಯನ್ನು ಕೂಡ ಇಲ್ಲಿ ದಾಖಲು ಮಾಡಿಕೊಳ್ಳಲಾಗುತ್ತೆ. ಪತಿಯ ವಿರುದ್ಧ ಪತ್ನಿಯೇ ಇಲ್ಲಿ ಸಾಕ್ಷಿ ಆಗಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಆ ವಿಡಿಯೋದಲ್ಲಿ ದಾಖಲಾಗಿರುವಂತಹ ಶರ್ಟು ಪ್ಯಾಂಟು ಅದ್ರ ಜೊತೆಗೆ ಶೂಗಳೇನಿತ್ತು ಅಂದ್ರೆ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದಂಥ ಸಂದರ್ಭದಲ್ಲಿ ಧರಿಸಿದಂಥ ಬಟ್ಟೆಗಳು, ಸೊ ಅವು ಈಗ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಇದು ಅನ್ನೋದು ಇಲ್ಲಿ ಸಾಬೀತಾಗುತ್ತೆ. ಅಂದ್ರೆ ಅವರ ಮನೆಯಿಂದ ಅಲ್ಲಿಗೆ ಹೋಗಿತ್ತು, ಆಕೆ ಅದನ್ನ ಪೊಲೀಸರಿಗೆ ಕೊಟ್ಟರು ಅನ್ನೋದನ್ನ ಇಲ್ಲಿ ಎವಿಡೆನ್ಸ್ ಆಗುತ್ತೆ. ಅದನ್ನ ಸಾಕ್ಷಿಯಾಗಿ ಪರಿಗಣಿಸಿ ಆಕೆಯ ಬಳಿ ಕೂಡ ಹೇಳಿಕೆಯನ್ನ ಪಡ್ಕೊಳ್ತಾರೆ. ಅದಾದ ನಂತರ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ವಿಜಯಲಕ್ಷ್ಮಿಯ ಬಳಿ ದರ್ಶನವನ್ನು ಯಾವಾಗಲಾದರೂ ಚರ್ಚೆಯನ್ನು ಮಾಡಿದ್ರಾ, ನಿಮಗೆ ಇದಕ್ಕೆ ಮುಂಚೆ ಇದ್ರ ಬಗ್ಗೆ ಮಾಹಿತಿ ಇತ್ತಾ, ಮತ್ತು ಇದೇ ವಿಚಾರಕ್ಕೆ ಹಿಂದೆ ಯಾವಾಗಲಾದರೂ ದರ್ಶನ್ ಫೋನ್ನಲ್ಲಿ ಮಾತನಾಡಿದ್ದಾಗಲಿ ಚರ್ಚೆಯನ್ನು ಮಾಡಿದ್ದಾಗಲಿ ಎಲ್ಲಾದರೂ ಗಲಾಟೆಯನ್ನು ಮಾಡ್ಕೊಂಡಿದ್ದಾಗಲಿ ಇದ್ರ ಬಗ್ಗೆ ನಿಮಗೇನಾದರೂ ಮಾಹಿತಿಗಳಿದೆಯಾ ಅನ್ನೋ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೇಳುವ ಸಾಧ್ಯತೆ ಇದೆ. ಅದಕ್ಕಾಗಿ ವಿಜಯಲಕ್ಷ್ಮಿಗಾಗಲೇ ಪೊಲೀಸ್ ಠಾಣೆಗೆ ಹಾಜರಾಗಿರುವಂಥದ್ದು. ಅದರ ಜೊತೆಗೆ ಇದುವರೆಗೂ ಸುಮಾರು ಏನಿಲ್ಲ ಅಂದರೆ 118 ಎವಿಡೆನ್ಸ್ಗಳು ಸೀಜ್ ಮಾಡಿರುವಂತಹ ವಸ್ತುಗಳು. ಇಡೀ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 118 ವಸ್ತುಗಳನ್ನು ಸೀಜ್ ಮಾಡಿರುವಂಥದ್ದು. ಕಾರು, ಬಟ್ಟೆ, ಶೂ, ಮೊಬೈಲು, ಈ ರೀತಿಯಾಗಿ ಬೇರೆ ಬೇರೆ ವಿಭಿನ್ನವಾಗಿ ಸಿಕ್ಕಿರುವಂಥ ವಸ್ತುಗಳು ಇಡೀ ಪ್ರಕರಣದಲ್ಲಿ 118. ಸಾಮಾನ್ಯವಾಗಿ ನಾವು 5, 10, 20 ವಸ್ತುಗಳು ಹಿಂಗೆ ಸಿಗುತ್ತೆ ಯಾವುದೇ ಹತ್ಯೆ ಪ್ರಕರಣದಲ್ಲಿ. ಇದರಲ್ಲಿ 118 ವಸ್ತುಗಳನ್ನು ಸೀಜ್ ಮಾಡಿಕೊಂಡಿರುವಂಥದ್ದು. ಅಂದರೆ ಸುಮಾರು 17 ಜನ ಆರೋಪಿಗಳ ಬಂಧನ ಆಗಿದೆ. ಸೊ ಅವರುಗಳು ಓಡಾಟ ಮಾಡಿರುವಂಥದ್ದು, ಬಂದಿರುವಂಥದ್ದು ವಾಹನಗಳಿರ್ಬೋದು, ಕಿಡ್ನಾಪ್ ಮಾಡಿರುವಂಥದ್ದು, ಇವರು ಬಂದು ಹೋಗ್ಲಿಕ್ಕೆ ಬಳಸಿರುವಂಥ ವಸ್ತುಗಳಿರ್ಬೋದು, ಮತ್ತೆ ರೂಮ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಉಳಿದಿದ್ದ ಆರೋಪಿಗಳು, ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಪೊಲೀಸರು ಎಲ್ಲ ವಸ್ತುಗಳನ್ನು ಸೀಜ್ ಮಾಡಿಕೊಂಡ್ರೆ ಮತ್ತೊಂದು ಕಡೆಯಿಂದ ಹೇಳಿಕೆಗಳನ್ನು ಸ್ಟೇಟ್ಮೆಂಟ್ಗಳನ್ನು ಕೂಡ ಅದೇ ರೀತಿಯಾಗಿ ಮಾಡ್ಕೊಂಡಿರುವಂಥದ್ದು. ಅಂದರೆ ಘಟನಾ ಸ್ಥಳಕ್ಕೆ ಆರೋಪಿಗಳು ಬಂದ ನಂತರ ಘಟನೆಗೆ ಮುಂಚೆ ಅಲ್ಲಿಗೆ ಆರೋಪಿಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲಿ ಉಳ್ಕೊಂಡಿದ್ರು, ಯಾರ್ಯಾರನ್ನ ಸಂಪರ್ಕವನ್ನು ಮಾಡಿದ್ರು, ಇದೇ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟವರಿಗೆ ಯಾರ ಜೊತೆ ಚರ್ಚೆಯನ್ನು ಮಾಡಿದ್ರು ಮತ್ತೆ ಮಾತನಾಡ್ಕೊಂಡಿದ್ರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಪ್ರತಿಯೊಬ್ಬರ ಸ್ವಚ್ಛ ಹೇಳಿಕೆಗಳನ್ನು ಪಡ್ಕೊಂಡು ಸಾಕ್ಷಿಯಾಗಿ ಪರಿಗಣಿಸ್ತಾ ಇರುವಂಥದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.